जन्मदिन विशेषांगभूतं क्षेमस्थैर्याधैर्योदय अभज आजुरारोग्याष्टैश्वर्यादि प्रसिद्ध्यर्थं देवदेवोत्तमस्य देवता सार्वभौमस्य श्रीमदखिलाण्डकोटि ब्रह्माण्डादिनायकस्य कूटाद्रि क्षेत्र विराजमानस्य सालिग्रामशिलामूर्तिनः लक्ष्मी गणपति सन्निधान पुष्पार्चन पूजां करिष्येत् मध्य दारी बिट्बिಡಿ ಎಲ್ಲರೂ ಸೆಂಟ್ರಲ್ ದಾರಿ ಬಿಡಿ ಕ್ವೆಶ್ಚನ್ ಕೂಡ ಕೊಟ್ಟಿದ್ದೀನಿ ಆಗಲೇ 6 ಕಿಲೋ ಶಾಲು ಎಲ್ಲ ಕೊಟ್ಟಿದ್ದೀನಿ. भागं देवेभ्यो चन्द्रमाः स्थिरति दीर्घमायोः शतमानं भवति शतायु पुरुषश्रुतेन्द्रिय आयुष्येवेन्द्रिये प्रतिष्ठति लक्ष्मी गणपति बलप्रसाद बलसिद्धिरस्तु इच्छा बलप्राप्तिरस्तु शतमानं भवति शतायु पुरुषश्रुतेन्द्रिय आयुष्येवेन्द्रिये प्रतिष्ठति लक्ष्मी गणपति बलप्रसाद बलसिद्धिरस्तु शतमानं भवति शतायु पुरुषश्रुतेन्द्रिय आयुष्येवेन्द्रिये प्रतिष्ठति लक्ष्मी गणपति बलप्रसाद बलसिद्धिरस्तु सर रेडी प्रभु बाय सर ನೀವು ಎಲ್ಲಿ ನೋಡಿ ಬಾಯ್ ಸರ್ ಇಲ್ಲಿ ನೋಡಿ ಸರ್ ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ವಿಶೇಷವಾದಂಥ ದಿನ. ಮೊನ್ನೆ ನಾವು ಹೇಳ್ದಂಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಕನ್ನಡ ಕಣ್ಮಣಿ ಕನ್ನಡವನ್ನು ಬೆಳೆಸ್ತಾ ಇರುವಂಥ ವ್ಯಕ್ತಿ ನಮ್ಮ ಹುಸೇನ್ ಅಣ್ಣವರು ಇವತ್ತಿನ ದಿನ ಹುಟ್ಟಿದ ಹಬ್ಬದ ದಿನ. ಮೊದಲನೇದಾಗಿ ಅವ್ರಿಗೆ ನನ್ನ ಕಡೆಯಿಂದ ನಮ್ಮ ಕುರುಡುಮಲೆ ದೇವಸ್ಥಾನದ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಪ್ರತಿ ಹುಟ್ಟಿದಬ್ಬಕ್ಕೂ ನಮ್ಮ ಹುಸೇನ್ ಅಣ್ಣವ್ರು ಮೊದಲು ಇಲ್ಲೇ ಬರ್ತಾರೆ. ಇಲ್ಲಿ ಬಂದು ದೇವರ ಆಶೀರ್ವಾದ ತಗೊಂಡು ಪೂಜೆ ಮಾಡಿಕೊಂಡು ಇನ್ನು ಕೆಲವೆಲ್ಲ ಸೇವಕರದ ಸೇವೆ ಎಲ್ಲ ಮಾಡಿಕೊಂಡು ಅಭಿಷೇಕ ಅದು ಇದು ಮಾಡಿಕೊಂಡು ಇಲ್ಲಿಂದ ಹೋಗ್ತಾಯಿದ್ರು. ಈ ಬಾರಿಯೂ ಸಹ ವಿಶೇಷವಾಗಿ ದೇವ್ರಿಗೆ ಪೂಜೆ ಮಾಡಿಸಿ ಏನು ಲಾಸ್ಟ್ ಟೈಮು ಚೆನ್ನಾಗಿ ಮಾಡಿದ್ವಿ. ಈ ಬಾರಿಯೂ ಚೆನ್ನಾಗಿದೆ. ಇನ್ನೂ ವಿಶೇಷವಾಗಿರಬೇಕು ಅಂತ ಕೆಲವೊಂದು ನಾವು ಅರೇಂಜ್ ಮಾಡಿದ್ವಿ. ಕಾರಣಾಂತರಗಳಿಂದ ಅದು ಊರಲ್ಲಿ ಯಾವುದೋ ಒಂದು ಅಸಾವಾಗಿದ್ದಂಗೆ ಮಾಡೋಕ್ಕಾಗಿಲ್ಲ. ಇಲ್ಲಿ ಏನು ಇವತ್ತು ಹುಸೇನ್ ಅಣ್ಣವ್ರು ಇಲ್ಲಿ ಬಂದು ದೇವ್ರ ಪೂಜೆ ಮಾಡಿಕೊಂಡು ಅವ್ರ ದೇವ್ರು ಒಳ್ಳೇದು ಮಾಡಲಿ. ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಉನ್ನತವಾಗಿ ಒಂದು ರಾಜಕೀಯವಾಗಿರ್ಬೋದು, ಸಂಘಟಿತವಾಗಿರ್ಬೋದು, ಎಲ್ಲ ಕಡೆಗಳಲ್ಲೂ ಇನ್ನೂ ಒಂದು ಉನ್ನತವಾಗಿ ಬೆಳಿಬೇಕು ಅಂತ ನಮ್ಮೆಲ್ಲರ ಆಶಯ. ಅಷ್ಟೇ ಅಲ್ಲ, ಆವತ್ತಿಂದನೂ ನಾವೆಲ್ಲ ಒಂದು ಜೊತೆಯಲ್ಲಿದ್ದೀವಿ. ಮುಂದೆನೂ ಕೂಡ ನಾವು ಜೊತೆಯಲ್ಲೇ ಇದ್ದು ಅವ್ರಿಗೇನು ಬೇಕೋ ನಾವು ನೋಡ್ತೀವಿ ಅಂತ ಈ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ನೆಚ್ಚಿನ ನಾಯಕರಾದಂಥ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರು ಹಾಗೂ ಹಗಲಿರುಳು ನಮ್ಮ ಕನ್ನಡದ ಬಗ್ಗೆ ನಮ್ಮ ಗಡಿನಾಡಲ್ಲಿ ಪ್ರತಿ ದಿವಸನೂ ಕನ್ನಡ 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 ಅಂತ ಯಾವುದೋ ಒಂದು ಕಾರ್ಯಕ್ರಮಗಳು ಇಟ್ಕೊಂಡು ಒಳ್ಳೆಯದಕ್ಕೆ ಪ್ರತಿಯೊಂದು ಹಣ ನಮ್ಮ ಕನ್ನಡ ಭಾಷೆ ಉಳಿಬೇಕು, ನಮ್ಮ ಕನ್ನಡ ಉಳಿಬೇಕು. ನಾವಿರೋದು ಬಾರ್ಡ್ರಲ್ಲಿ ಇದ್ದೀವಿ. ಆ ಕಡೆ ಹೋದರೆ ಕನ್ನಡ, ಈ ಕಡೆ ಅಂದರೆ ತೆಲುಗು. ಈ ರೀತಿ ಇರೋ ಜಾಗದಲ್ಲಿ ನಾವು ಸೆಂಟ್ರಲ್ ಇದ್ದೀವಿ. ನಮ್ಮ ಕನ್ನಡ ಭಾಷೆ ಬೆಳಿಬೇಕಂತ ಹೇಳ್ಬಿಟ್ಟು ಹಗಲಿರುಳು ದುಡಿತಾ ಇರೋ ಅಂತ ನಮ್ಮ ಹುಸೇನ್ ಅಣ್ಣ ಅವ್ರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರಿಗೆ ಇಂಥ ಹಬ್ಬಗಳು ನೂರಾರು ಮಾಡಿಕೊಂಡು ಅವರಿಗೆ ಅಷ್ಟೈಶ್ವರ್ಯ ಆರೋಗ್ಯ ಕೊಟ್ಟು ಅವ್ರಿಗೆ ನಾವೆಲ್ಲ ಕೈ ಬಲಪಡಿಸೋಣ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಕುರುಡುಮಲೆಯ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಗಣೇಶ್ ಅವರು ಇವತ್ತು ಕುರುಡುಮಲೆಯಲ್ಲಿ ಅವರು ಹುಸೇನ್ ಅವರದ್ದು ಅಭಿಷೇಕಕ್ಕೆ ವ್ಯವಸ್ಥೆ ಮಾಡಿ
ಇವತ್ತು ಅನೇಕ ಕಾರ್ಯಕರ್ತರು ನಾವೆಲ್ಲ ಭಾಗಿಯಾಗಿದ್ದೀವಿ. ಇದಕ್ಕೆ ನಮ್ಮ ಗಣೇಶ್ ಅಣ್ಣನಿಗೆ ನಮ್ಮ ಕಾರ್ಯಕರ್ತ ಕಡೆಯಿಂದ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಮುಳಬಾಗಿಲು ತಾಲೂಕು ಕನ್ನಡ ರಕ್ಷಣಾ ವೇದಿಕೆ ಅವರು ನಮ್ಮ ಹುಸೇನ್ ಅವ್ರ ಬರ್ಡೇ. ಸೊ ಅವ್ರಿಗೆ ಗಾಡ್ ಬ್ಲೆಸ್ಸಿಂಗ್ಸ್ ಯಾವತ್ತೂ ಇರಬೇಕು. ಮತ್ತು ಇಂಥ ಹುಟ್ಟಿನ ಹಬ್ಬಗಳಿನ್ನ ಹೆಚ್ಚು ಮಾಡ್ಕೊಬೇಕು ಅಂತ ಬಯಸ್ತೀವಿ. ಸೊ ಇವತ್ತು ಮುಳಬಾಗಿಲು ತಾಲೂಕಲ್ಲಿ ಏನೇ ಒಂದು ಪ್ರಾಬ್ಲಮ್ ಬನ್ನಿ ನಮ್ಮ ಹುಸೇನ್ ಅವ್ರು ಇರ್ತಾರೆ. ಸೊ ನಮಗೂ ತುಂಬ ಹೆಲ್ಪ್ ಮಾಡಿದ್ದಾರೆ, ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಜನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ಅವ್ರಿಗೆ ಆ ದೇವ್ರ ಬ್ಲೆಸ್ಸಿಂಗ್ಸ್ ಅವ್ರಿಗೆ ಯಾವತ್ತೂ ಇರಬೇಕು. ಹ್ಯಾಪಿ ಬರ್ಡೇ. ಎಲ್ಲ ಮೀಡಿಯಾ ಮಿತ್ರರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕರ್ನಾಟಕ ರಕ್ಷಣಾ ವೇದಿಕೆನ ನಮ್ಮ ಮುಳಬಾಗಿಲಿಗೆ ತಂದಿರುವಂಥ ಹುಸೇನ್ ಅಣ್ಣವ್ರದ್ದು ಹುಟ್ಟುಹಬ್ಬದ ಶುಭಾಶಯಗಳನ್ನು. ರಾಜಕೀಯವಾಗಿ ಮುಂದಿನ ದಿನಗಳಲ್ಲಿ ರಕ್ಷಣಾ ವೇದಿಕೆ ಪರವಾಗಿ ಎಲ್ಲ ಪರವಾಗಿ ನಾವು ಮಾಡ್ತೀವಿ. ಎಲ್ಲ ಪರವಾಗಿ ಮತ್ತು ಗಣೇಶನ ಪರವಾಗಿ ಈಗ ಮಾತಾಡೋಣ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಹಾಗೂ ನನ್ನ ನೆಚ್ಚಿನ ಅಣ್ಣ, ನಿಮ್ಮೆಲ್ಲರ ಪ್ರೀತಿಯ ಅಣ್ಣ ತಮ್ಮನಾಗಿರುವಂಥ ಹುಸೇನ್ ಅಣ್ಣನವರ ಈ ದಿನ ಹುಟ್ಟುಹಬ್ಬ. ಈ ದಿನ ನಾವು ಕುರುಮಲೆ ಗಣಪತಿ ಆಶೀರ್ವಾದ ಪಡೆದು, ನೆಕ್ಸ್ಟು ನಮ್ಮ ಹೈದರಾಲಿ ದರ್ಗಾ ಬಾಬಾ ಆಶೀರ್ವಾದ ಪಡೆದು, ಅನಂತರ ಈ ಆಟೋ ಘಟಕದ ಅಧ್ಯಕ್ಷರು ಮತ್ತು ಅವರ ಎಲ್ಲ ಅಭಿಮಾನಿಗಳಿಂದನೂ ಊಟದ ವ್ಯವಸ್ಥೆ ಇರುತ್ತೆ. ಆನಂತರ ಸ್ಕೂಲ್ಗೆ ಹೋಗಿ ಬ್ಯಾಗು, ಪೆನ್ನು, ಗ್ಲಾಸು, ಲೋಟ ಇದೆಲ್ಲ ವಿತರಣೆ ಕೂಡ ಇರುತ್ತೆ. ಲಾಸ್ಟ್ ಟೈಮ್ ನಮ್ಮ ಮಂಜಣ್ಣ ಹೇಳಿದಾಗೆ ಹುಸೇನ್ ಅಣ್ಣ ಯಾವಾಗೂ ಕತ್ಲಲ್ಲಿ ಇರಬಾರ್ದು, ಬೆಳಕಲ್ಲೇ ಇರಬೇಕು ಅಂತ ಹೇಳಿದ್ರು. ಖಂಡಿತ ಅಣ್ಣ, ನಮ್ಮೆಲ್ಲನೂ ಸಹಕಾರನೂ ಅಣ್ಣನ ಮೇಲೆ ಸದಾ ಇರುತ್ತೆ. ನಾವು ಏನೇ ಬೇಕಂದ್ರೂ ಕೂಡ ನಮ್ಮ ಅಣ್ಣ ನಮಗೆ ಇಲ್ಲ ಅನ್ನಲ್ಲ. ಲಾಸ್ಟ್ ಟೈಮ್ ನಮ್ಮ ಅಣ್ಣ ಕೂಡ ಹೇಳಿದ್ರು, ಯುವಕರು ಮುಂದೆ ಬರಬೇಕು, ನಾವು ನಿಮ್ಮ ಹಿಂದೆ ಇರ್ತೀವಿ, ನಿಮ್ಗೆ ಏನು ಬೇಕೋ ನಾವು ಮಾಡ್ತೀವಿ, ನಾವಿದ್ದೀವಿ ಅಂತ ನಮಗೆ ಪ್ರೋತ್ಸಾಹ ಯಾವಾಗೂ ಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಕೂಡ ಕೊಡ್ತಾರೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಅವ್ರಿಗೋಸ್ಕರ ನಾವು ಏನೇ ಮಾಡಬೇಕು ಅಂದ್ರೂ ನಾವು ಸಿದ್ಧವಾಗಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಅಣ್ಣ ರಾಜಕೀಯವಾಗಿ ಕೂಡ ಬೆಳೆಯಲು ನಮಗೆ ಆಸೆ ಇದೆ. ಖಂಡಿತ ಅದಾಗುತ್ತೆ. ಯಾಕಂದ್ರೆ ಇವಾಗ ನಮ್ಮ ಕುರುಮಲೆ ಗಣಪತಿ ಆಶೀರ್ವಾದ ಸದಾ ಅಣ್ಣನ ಮೇಲೆ ಇರುತ್ತೆ. ನಾವೆಲ್ಲರೂ ಕೂಡ ಅಣ್ಣನ ಜೊತೆ ಇರ್ತೀವಿ ಅಂತ ಎಲ್ಲರಿಗೂ ಇಲ್ಲಿ ಬಂದಿರುವ ಎಲ್ಲರ ಗಣ್ಯರ ಪರವಾಗಿ ಅಣ್ಣನಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು. ಜೈ ಫಸ್ಟ್ ಆಫ್ ಆಲ್ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಮುಳುಬಾಗಿಲಿಗೆ ರಕ್ಷಣಾ ವೇದಿಕೆಯನ್ನು ತಂದು ಒಂದು 15 ವರ್ಷ ಆಗಿದೆ. 15 ವರ್ಷ ಹಿಂದ್ಗಡೆ ಬಂದಾಗ ಒಂದು 10-20 ಜನ ಇದ್ರಷ್ಟೇ. ಸೊ ಇವಾಗ 15 ವರ್ಷ ಆದ್ಮೇಲೆ ನೋಡ್ತಾ ಇದ್ರೆ ಸಾವಿರಾರು ಜನ ಇದ್ದಾರೆ. ಸೊ ಅಷ್ಟು ಸಾವಿರಾರು ಜನ ನೋಡ್ತಾ ಇದ್ದಾರೆ. ಇಲ್ಲೇ ನಮ್ಮ ಹುಸೇನ್ ಅವ್ರು ಎಷ್ಟೆಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ, ಇಲ್ಲೇ ಇದಾಗ್ತಾ ಇದೆ. ಫಸ್ಟ್ ಅದಕ್ಕೆ ಫುಲ್ ಇದ್ದೋಣ. ಮತ್ತೆ ನೀವು ಇದೇ ತರ ನೆಕ್ಸ್ಟ್ ಬರೋ ಇದರಲ್ಲೂ ಇದೇ ತರ ಸೇವೆ ಮಾಡ್ತಾರೆ, ಇದೇ ತರ ಹಾರ್ಡ್ ವರ್ಕ್ ಮಾಡಿ ನಾವು ನಿಮ್ಮ ಹಿಂದೆ ಇರ್ತೀವಿ. ನೀವು ಅಷ್ಟೇ. ನಾವು ನಮ್ಮ ಯೂತ್ಸು ಫಸ್ಟ್ ಆಫ್ ಆಲ್ ನಮ್ಮ ಮುಳುಬಾಗಲ್ಲಿ ಯೂತ್ಸ್ ಅಂದ್ರೆ ಜಾಸ್ತಿ ಜನ ಇದ್ದಾರೆ. ಸೊ ಇನ್ನೂ ಬರ್ತಾರೆ ಮುಂದೆ. ನೀವು ಯೂತ್ಸ್ಗೆ ಹಿಂದೆ ನಿಂತ್ಕೊಂಡು ಒಂದು ಮುಂದೆ ಹೋಗೋ ಇದನ್ನ ತೋರಿಸಿ, ನಾವು ಯಾವತ್ತಿಗೂ ನಾವು ನಿಮ್ಮ ಏನು ಹೇಳ್ತೀರೋ ಅದು ನಾವು ಇದು ಮಾಡ್ಕೊಂಡು ಹೋಗ್ತೀವಿ. ರಕ್ಷಣಾ ವೇದಿಕೆನ ನೆಕ್ಸ್ಟ್ ಬರೋ ಒಂದು 2028 ಆಗಲಿ 30 ಆಗಲಿ ಇನ್ನೂ ಜಾಸ್ತಿ ಇದು ಮಾಡೋಣ ನಾನು ಹೇಳ್ತಾ ಇದ್ದೀನಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ವೇದಿಕೆಯ ತಾಲೂಕು ಅಧ್ಯಕ್ಷರಾದ ಹುಸೇನ್ ಅವರ ಹುಟ್ಟುಹಬ್ಬದ ಸಂದರ್ಭವಾಗಿ ಇವತ್ತು ವಿನಾಯಕನ ದರ್ಶನ ಪಡೆದು ನಾವು ಮುಂದಿನ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ. ಈಗ ಅನೇಕ ಕಾರ್ಯಕ್ರಮಗಳಲ್ಲಿ ಹುಸೇನ್ ಅವರು ಜನಪರ ಹೋರಾಟಗಳಲ್ಲಾಗಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅವರು ಉತ್ತಮ ಸೇವೆ ಸಲ್ಲಿಸ್ತಾ ಇದ್ದಾರೆ. ಆದರೆ ಎಷ್ಟೇ ನಾವು ಸೇವೆ ಮಾಡಿದ್ರೂ ಒಂದು ರಾಜಕಾರಣ ಅದರಲ್ಲಿ ನಮಗೆ ಯಾವುದಾದ್ರೂ ಒಂದು ಅಧಿಕಾರ ಬೇಕಾಗುತ್ತೆ. ಸೊ ಅದರಿಂದ ಇನ್ನು ಮುಂದೆ ಅವರಿಗೆ ರಾಜಕಾರಣದಲ್ಲಿ ಬೆರೆತು ಯಾವುದಾದ್ರೂ ಒಂದು ಇದರಲ್ಲಿ ಎಲೆಕ್ಷನ್ನಲ್ಲಿ ನಿಂತ್ಕೊಂಡು ಗೆಲ್ಲಬೇಕು ಅಂತ ಮಾಡಿದಾಗ ಇನ್ನೂ ಹೆಚ್ಚಿನ ಸರ್ವಿಸ್ ಮಾಡೋದಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ. ಆ ದೃಷ್ಟಿಯಿಂದ ನಾವು ಈ ನಡುವೆ ಸೇರಿರೋ ಜನಾನೇ ಸಾಕ್ಷಿ. ಏಕೆಂದರೆ ಅವ್ರಿಗೆ ಮಾಡ್ತಾ ಇರೋ ಕಾರ್ಯಕ್ರಮಗಳಲ್ಲಿ ಉತ್ತಮ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದರಿಂದ ಯುವಕರಾಗಲಿ ಜನಗಳಾಗಲಿ ಎಲ್ಲರೂ ಸೇರಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ತಾವೆಲ್ಲ ನಿದರ್ಶನ ಅಂತೇಳಿ ಆ ಕುರುಡುಮಲೆ ಗಣಪತಿಯವರು ಆಶೀರ್ವಾದ ಇರಬೇಕಂತೆಲ್ಲೂ ನಿಮ್ಮ ಹತ್ರ ಮನವಿ ಮಾಡ್ತಾ ಇದ್ದೀವಿ.